ಸುರಿದ ಭಾರಿ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನವಲಗುಂದ ತಾಲೂಕಿನ ಯಮನೂರು ಗ್ರಾಮದಲ್ಲಿ ಎಸ್ಪಿ ಗೋಪಾಲ ಬ್ಯಾಕೋಡ ಹೇಳಿಕೆ ನೀಡಿದ್ದಾರೆ. ಅವರನ್ನ ರಕ್ಷಣೆ ಮಾಡಲಾಗಿದೆ. ಯಮನೂರು ಗ್ರಾಮದಲ್ಲಿ ಮನೆಯೊಂದರಲ್ಲಿ 4 ಲಾಕ್ ಆಗಿದ್ರು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ. ರಾತ್ರಿ ಬಹಳ ನೀರು ಹರಿದು ಬಂದಿದೆ. ಜಿಲ್ಲಾಡಳಿತ ಸಮಯಕ್ಕೆ ಸರಿಯಾಗಿ ಬಂದು ರಕ್ಷಣೆ ಮಾಡಲಾಗಿದ್ದಾರೆ. ಬ್ಯಾಹಟ್ಟಿಯಲ್ಲಿ 200 ಕುರಿ, 3ರನ್ನ ರಕ್ಷಣೆ ಮಾಡಲಾಗಿದೆ. ಇಂಗಳಹಳ್ಳಿಯಲ್ಲಿ 400 ಕುರಿಗಳು ಲಾಕ್ ಆಗಿವೆ. ಅಲ್ಲೂ ಕಾರ್ಯಾಚರಣೆ ಮಾಡಲಾಗ್ತಿದೆ. ಕುಂದಗೋಳದಲ್ಲಿ ಓರ್ವ ರೈತ ಶಿವಯ್ಯ ಎಂಬುವರು ಸಾವನ್ನಪ್ಪಿದ್ದಾರೆ. 2 ಈಜಿ ದಡ ಸೇರಿದ್ದಾರೆ. ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಲ್ಲಿದೆ ಅಲ್ಲಿ ಜನರು ಹೋಗದಂತೆ ಎಚ್ಚರ ವಹಿಸಬೇಕು. ಜನರು ರಿಸ್ಕ್ ತೆಗೆದುಕೊಂಡು ಹಳ್ಳಗಳನ್ನು ದಾಟಬಾರದು. ಜನರು ಸೇಫ್ ಆಗಿ ಇರಬೇಕು ಎಂದು ಜನರಲ್ಲಿ ವಿನಂತಿ ಮಾಡಿದ್ದಾರೆ ಎಸ್ಪಿ ಗೋಪಾಲ್ ಬ್ಯಾಕೋಡ. ಜೊತೆಗೆ ರಾತ್ರಿ ಬಹಳ ಕಡೆ ನಮಗೆ ಕಾಲ್ ಬಂದಿದ್ವಿ. ಎಲ್ಲ ಎಮರ್ಜೆನ್ಸಿ ಇದರಲ್ಲಿ ಅಟೆಂಡ್ ಮಾಡಿ ನಮ್ಮ ಬ್ಯಾಹಟ್ಟಿಯಲ್ಲಿ 200 ಕುರಿ 3 ಜನ ಸ್ಟ್ರಕ್ ಆಗಿದ್ದರು. ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ. ಜೊತೆಗೆ ಇಂಗ್ಳಲ್ಲಿ ಈಗಲೂ ರೆಸ್ಕ್ಯೂ ಆಪರೇಷನ್ ನಡೆದಿದೆ. 400 ಕುರಿ ಸ್ಟ್ರಕ್ ಆಗಿದ್ದು ಕುರಿಗಾರಿದ್ದಾರೆ. ಅವನ್ನೆಲ್ಲ ರೆಸ್ಕ್ಯೂ ಮಾಡಿ ಕರ್ಕೊಂಡ್ಬರ್ತಿದ್ದಾರೆ. ಅದೇ ರೀತಿ ನಮ್ಮ ಕುಂದಗೋಳ ಲಿಮಿಟ್ಸ್ ಹಂಚನಾಳ್ ಹತ್ರ ಒಂದು ಕಟ್ಟಿ ಹಳ್ಳ ಅಂತ ಬರುತ್ತೆ. ಅಲ್ಲಿ ಬ್ರಿಡ್ಜ್ ಹತ್ರ ಒಂದು ಟ್ರ್ಯಾಕ್ಟ್ರಲ್ಲಿ ಪಾಸ್ ಆಗಬೇಕಾದ್ರೆ ಸ್ಟ್ರಕ್ ಆಗಿ ಒಬ್ಬರು ಶಿವಯ್ಯನವ್ರು ಡೆತ್ತು ಆಗಿದ್ದಾರೆ. ಅದರಲ್ಲಿ ಇಬ್ಬರು ರೈತವರು, ಇನ್ನೂ ಇಬ್ಬರು ಅವರು ಈಜ್ಕೊಂತು ಮತ್ತು ನಮ್ಮ ಜೊತೆಗೆ ನಮ್ಮವರ ಅಸಿಸ್ಟೆಂಟ್ಸಿಂದ ರೆಸ್ಕ್ಯೂ ಪಾರಾಗಿ ಬಂದಿದ್ದಾರೆ. ಈ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಈ ತಗ್ಗು ಪ್ರದೇಶ ಇದೆ, ನೀರು ನಿಂದಿರ್ತವೆ ಅಥವಾ ಎಲ್ಲೆಲ್ಲಿ ರೋಡ್ ಮೇಲೆ ನೀರು ಬರುತ್ತೆ ಅಲ್ಲಿ ಜನರು ಸಹಿತ ಸಾರ್ವಜನಿಕರು ಭಾಳ ಪ್ರಿಕಾಷನರಿಯಾಗಿ ಮೂವ್ಮೆಂಟ್ ಮಾಡಬೇಕು. ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಾಗೆ ಯಾವ ಮೆಜರ್ ಇದ್ದಾವೆ ಅಂತಲ್ಲಿ ಎಲ್ಲ ಕಡೆ ಬ್ಯಾರಿಕೇಡ್ ಅಳವಡಿಸಿ ಜನ ಹೋಗೋದು ನೋಡ್ಕೊಳ್ತಾ ಇದ್ದೀವಿ. ಜನನೂ ಸಹಿತ ಕೆಲವೊಂದು ಸಲ ಏನಾಗುತ್ತಾ ಫ್ಲ್ಯಾಶ್ ಫ್ಲಡ್ಡಲ್ಲಿ ಗೊತ್ತಾಗಲ್ಲ, ಕೆಲವೊಂದು ಫ್ಲಡ್ ಬರೋ ಚಾನ್ಸ್ ಇರ್ತೈತಿ. ಅಂಥಲ್ಲಿ ಜನ ರಿಸ್ಕ್ ತೊಗೊಂಡು ಹೋಗೋದು ಬೇಕಾಗಿಲ್ಲ. ತಾವು ಎಲ್ಲೆಲ್ಲಿ ಇರ್ತೀರಿ ಅಲ್ಲೇ ಸೇಫ್ ಆಗಿರ್ಬೇಕಂತ ಹೇಳಿ ತಮ್ಮ ವಿನಂತಿ.